60 ನಿಮಿಷ 4 ಬ್ರಹ್ಮಾಸ್ತ್ರ. ಮೋದಿ ಮಾಸ್ಟರ್ ಸ್ಟ್ರೋಕಿಗೆ ಧೂಳಿಪಟವಾಯಿತು ಅಶಾಂತಿಯ ಸಂಚು. ರಾಜಕೀಯದಲ್ಲಿ ಒಂದು ದಿನ ಎನ್ನುವುದು ಬಹಳ ದೊಡ್ಡ ಸಮಯ. ಆದರೆ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಕೇವಲ 1 ಗಂಟೆ ಸಾಕು ಇಡೀ ದೇಶದ ಚಿತ್ರಣವನ್ನೇ ಬದಲಿಸಲು. ಕಳೆದ 60 ನಿಮಿಷಗಳಲ್ಲಿ ನಡೆದ 4 ಪ್ರಮುಖ ಬೆಳವಣಿಗೆಗಳು ದೇಶದಲ್ಲಿ ಅಸ್ಥಿರತೆ ಮೂಡಿಸಲು ಸಂಚು ಹಾಕುತ್ತಿದ್ದ ಶಕ್ತಿಗಳಿಗೆ ಮರ್ಮಾಘಾತ ನೀಡಿವೆ. ಪ್ರತಿಭಟನೆ, ಉಪವಾಸ ಮತ್ತು ಗೊಂದಲಗಳ ನಡುವೆ ಸರ್ಕಾರ ಮೌನವಾಗಿದೆ ಎಂದು ಭಾವಿಸಿದ್ದವರಿಗೆ ಈಗ ಅಸಲಿ ಸೌಂಡ್ ಆರಂಭವಾಗಿದೆ. 1 ಗಂಟೆಗಳಲ್ಲಿ ನಡೆದ 4 ಅದ್ಭುತಗಳೇನು? ಮೊದಲನೆಯದಾಗಿ ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ಮೋದಿ ಸಂವಾದ. ಯಾವಾಗ ನೀಟ್ ಪರೀಕ್ಷೆ ಹೆಸರಿನಲ್ಲಿ ವಿದ್ಯಾರ್ಥಿಗಳನ್ನು ಎತ್ತಿಕಟ್ಟುವ ಪ್ರಯತ್ನ ನಡೆಯುತ್ತಿತ್ತೋ ಆಗ ಪ್ರಧಾನಿ ಮೋದಿ ವಿಡಿಯೋ ಸಂದೇಶದ ಮೂಲಕ ನೇರವಾಗಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದರು. ಮಧ್ಯವರ್ತಿಗಳಿಲ್ಲದೆ, ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವವರ ಹಂಗಿಲ್ಲದೆ ಪ್ರಧಾನಿ ನೀಡಿದ ಭರವಸೆ ವಿದ್ಯಾರ್ಥಿಗಳಲ್ಲಿ ಹೊಸ ಭರವಸೆ ಮೂಡಿತ್ತು. ಶಿಕ್ಷಣ ಇಲಾಖೆಯ ಸರ್ಜಿಕಲ್ ಸ್ಟ್ರೈಕ್. ಜವಾಬ್ದಾರಿಯನ್ನು ನುಣುಚಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಂಬ ಸಂದೇಶ ನೀಡಲು ಸರ್ಕಾರ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯನ್ನೇ ಬದಲಿಸಿತು. ಇದು ಕೇವಲ ವರ್ಗಾವಣೆಯಲ್ಲ, ವ್ಯವಸ್ಥೆಯಲ್ಲಿ ಲೋಪವೆನ್ನಿಸುವವರಿಗೆ ನೀಡಿದ ಕಠಿಣ ಎಚ್ಚರಿಕೆ. ಕ್ಯಾಬಿನೆಟ್ನಿಂದ ಸುಧಾರಣಾ ಪ್ಯಾಕೇಜ್. ಕೇವಲ ಮಾತುಗಳಲ್ಲ, ಕೆಲಸವೂ ಮುಖ್ಯ ಎಂಬಂತೆ ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆಗಳಲ್ಲಿ ಬದಲಾವಣೆ ತರಲು ವಿಶೇಷ ಸುಧಾರಣಾ ಪ್ಯಾಕೇಜ್ ಇಂದು ಕ್ಯಾಬಿನೆಟ್ ಅನುಮೋದನೆ ನೀಡಿತು. ಇದು ವ್ಯವಸ್ಥೆಯನ್ನು ಬುಡಮೇಲು ಮಾಡಲು ಹೊರಟಿದ್ದ ದಂಧೆಕೋರರಿಗೆ ಸರ್ಕಾರ ನೀಡಿದ ತಿರುಗೇಟು. ಸೋನಂ ವಾಂಗ್ಚಾ ಉಪವಾಸ ಅಂತ್ಯ. ಲಡಾಖ್ ಹೆಸರಿನಲ್ಲಿ ದೆಹಲಿಯಲ್ಲಿ ಅಶಾಂತಿ ಸೃಷ್ಟಿಸಲು ಕಾಯುತ್ತಿದ್ದವರಿಗೆ ದೊಡ್ಡ ನಿರಾಸೆಯಾಗಿದೆ. ಕೇಂದ್ರದ ಆರೋಗ್ಯ ಸಚಿವ ಜೆ.ಪಿ. ನಡ್ಡಾ ಅವರೊಂದಿಗೆ ಮಾತುಕತೆ ಯಶಸ್ವಿಯಾಗುತ್ತಿದ್ದಂತೆ ಸೋನಂ ವಾಂಗ್ಚಾ ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟಿದ್ದಾರೆ. ಇದರೊಂದಿಗೆ ಹೋರಾಟದ ಒಂದು ದೊಡ್ಡ ಪಿಲ್ಲರ್ ಉರುಳಿದೆ. ಈಗ ಶುರುವಾಗಿದೆ ಎಫ್ಎಎಫ್ಒ ಕ್ಷಣ. ಅರೌಂಡ್ ಆ್ಯಂಡ್ ಫೈಂಡ್ ಔಟ್. ಅಂದರೆ ಅತಿಯಾದ ಆಟವಾಡಲು ಹೋದರೆ ಅದರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು. ವಿದ್ಯಾರ್ಥಿಗಳ ನೋವನ್ನು ಬಂಡವಾಳವಾಗಿ ಮಾಡಿಕೊಂಡು ದೇಶವನ್ನೊಡೆಯುವ ಕನಸು ಕಾಣುತ್ತಿದ್ದ ಸಿಜೆಪಿ ನಾಯಕತ್ವಕ್ಕೆ ಈಗ ದಿಕ್ಕು ತೋಚದಂತಾಗಿದೆ. ಒಂದೆಡೆ ಸಮಸ್ಯೆಗಳಿಗೆ ಸರ್ಕಾರ ಪರಿಹಾರ ನೀಡುತ್ತಿದೆ, ಇನ್ನೊಂದೆಡೆ ಹೋರಾಟದ ಮುಖವಾಡವಾಗಿ ಹೊತ್ತವರು ಒಬ್ಬೊಬ್ಬರಾಗಿ ಮೌನವಾಗುತ್ತಿದ್ದಾರೆ. ಈಗ ಸಿಜೆಪಿ ಮತ್ತು ಡೀಪ್ ಸ್ಟೇಟ್ ಹಿತೈಷಿಗಳಿಗೆ ಮುಂದೇನು ಮಾಡುತ್ತಾರೆ? ಸುಳ್ಳು ಸುದ್ದಿಗಳ ಫ್ಯಾಕ್ಟರಿಗಳು ಈಗ ಯಾವ ಹೊಸ ಕತೆ ಕಟ್ಟಿದರೂ ಯಾರೂ ನಂಬುತ್ತಿಲ್ಲ. ಮೋದಿಯವರ ಈ 60 ನಿಮಿಷಗಳ ಚಾಣಾಕ್ಷತೆ ಸಾಬೀತುಪಡಿಸುವುದೇನೆಂದರೆ ಸರ್ಕಾರವು ಎಲ್ಲವನ್ನೂ ಗಮನಿಸುತ್ತಿದೆ ಮತ್ತು ಸರಿಯಾದ ಸಮಯಕ್ಕೆ ಸರಿಯಾದ ಪೆಟ್ಟು ನೀಡಲು ಸಜ್ಜಾಗಿದೆ. ಅಶಾಂತಿ ಬಯಸುವವರಿಗೆ ಇದು ಅಂತ್ಯದ ಆರಂಭವಷ್ಟೇ.